ಇನ್ನು ಹಿಂದಕ್ಕೆ ಹೋಗ್ಬೇಕಾ? ಸಾಕು ಸರ್, ಸಾಕು ಸರ್. ಪಂಚರಾಜ್ಯ ಚುನಾವಣೆ ಮುಗೀತು ಸರ್. ಎಲ್ಲ ಮುಗೀತಲ್ಲ. ಸರ್ ಈಗ ವಾಟ್ ನೆಕ್ಸ್ಟ್ ಸರ್? ಏನು ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ? ಇನ್ನು ಪೂರ್ಣ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣ ಆಗಿಲ್ಲ. ಇನ್ನು ಕೇರಳದ್ದು ಲೀಡರ್ನ ಎಲೆಕ್ಷನ್ದು ಇನ್ನು 5 ರಾಜ್ಯಗಳ ಚುನಾವಣೆ ಪ್ರಕ್ರಿಯೆ ಇನ್ನೂ ಅಪೂರ್ಣ ಆಗಿದೆ. ಪೂರ್ಣ ಆದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಹೇಳ್ತೀನಿ. ನಾನೇನು ಹೇಳಿದ್ದೆ? ಮೇ ತಿಂಗಳಲ್ಲಿ ಬದಲಾವಣೆಗಳಾಗ್ತವೆ ಅಂತ ಹೇಳಿದ್ದೆ. ಮೇ 20 ಅಂತ ನಾನು ಡೆಡ್ಲೈನ್ ಏನು ಕೊಟ್ಟಿಲ್ಲ. ಮೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಗಳು ನಮ್ಮ ಪಾರ್ಟಿಲೂ ಆಗ್ತವೆ, ಬೇರೆ ಪಾರ್ಟಿಲೂ ಆಗ್ತವೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಅಂತ ಹೇಳಿದ್ದೆ. ಆ ರೀತಿ ಇನ್ನೂ ಇದೆಯಲ್ಲ, ಮೇ ಇನ್ನೂ 20 ದಿವಸ ಇದೆಯಲ್ಲ, ನೋಡೋಣ ಏನಾಗ್ತದೆ ಅಂತೇಳಿ. ಹೌದಮ್ಮ, ಈಗ ನೋಡಿ, ಈಗ ಒಂದು ಗೊಂದಲ ಪರಿಸ್ಥಿತಿ ಇದೆ. ಅದನ್ನು ನೀವು ಒಪ್ತೀರಿ, ಜನನೂ ಒಪ್ತಾರೆ. ಆ ಗೊಂದಲದ ಪರಿಸ್ಥಿತಿಯನ್ನು ನಿವಾರಣೆ ಮಾಡಬೇಕು ಅಂದರೆ ಸಿದ್ದರಾಮಯ್ಯನವ್ರು ಮುಂದುವರಿಬೇಕಂದ್ರೆ ಅವರಿಗೆ ಸಂಪುಟ ಪುನರ್ರಚನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು. ಆಗ ಸಿದ್ದರಾಮಯ್ಯನವ್ರು ಮುಂದುವರಿತಾರೆ ಅಂತ. ಅವರಿಗೆ ಎಲ್ಲಿನವರೆಗೂ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡೋದಿಲ್ಲ, ಅಲ್ಲಿನವರೆಗೂ ಕೂಡ ಮುಂದುವರಿಕೆದು ಡೋಲಾಯಮಾನ ತಾನೇ ಅದು. ಅದಕ್ಕೋಸ್ಕರ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತೇಳಿ ಒತ್ತಡನೂ ಇದೆ. ಮತ್ತು ಭಾಳಷ್ಟು ಜನ ಶಾಸಕರು ದೆಹಲಿಗೆ ಹೋಗಿ ಎಲ್ಲ ಮುಖಂಡಗಳನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಒತ್ತಡ ತಂದಿದ್ದಾರೆ. ಅದಕ್ಕೋಸ್ಕರ ನನಗೆ ಆಶಾಭಾವನೆ ಏನಪ್ಪ ಅಂದರೆ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ನಾನು ಇಟ್ಕೊಂಡಿದ್ದೇನೆ. ಯಾವ ಕಾರಣಕ್ಕೆ ಹೋಲ್ಡ್ ಆಯಿತು ಅಂತ ತಮಗೂ ಗೊತ್ತಿದೆ ಸರ್, ಆ ವಿಚಾರ ನಾಯಕತ್ವದ ವಿಚಾರ ಇದೆ ಸರ್. ಹೌದಪ್ಪ, ಈಗ ಬದಲಾವಣೆ ಆಯಿತು, ನಾಯಕತ್ವ ಬದಲಾವಣೆ ಮಾಡ್ತೀವಿ ಅಂತ ಆಧಾರ ಮಾಡಲಿ ಹೇಳಿ, ಏನು ಬೇಡ ಅಂತಾರೆ. ಏನಾದ್ರು ಒಂದು ಆಗಬೇಕಲ್ಲ. ಇಲ್ಲಿ ಗೊಂದಲದಲ್ಲಿ ಸರ್ಕಾರದಲ್ಲಿ ಕೂಡ ಸರಿಯಾಗಿ ಕೆಲಸ ನಡೆಯೋದಿಲ್ಲ. ಈ ಅಧಿಕಾರಿಗಳು ಮೊದಲನೇ ಅವ್ರಿಗೆ ತುಕ್ಕುಡಿಸೋರಿಗೆ ಹಾಸಿಗೆ ಕೊಟ್ಟಂಗೆ ಈ ಗೊಂದಲ ಇರೋದ್ರಿಂದ. ಸೊ ಅದರಿಂದ ಸರ್ಕಾರ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂದರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡ್ ಈ ಗೊಂದಲವನ್ನು ಜಾಗ್ರತೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದು ಮೊದಲಿಂದಲೂ ಇದೆ, ಇವತ್ತು ಇದೆ. ನಾಯಕತ್ವ ಬದಲಾವಣೆ ಆದ್ರೂ ಕೂಡ ಪರವಾಗಿಲ್ಲ, ಏನು ಸ್ಪಷ್ಟನೆ ಹಾಗಲ್ಲ. ನಾಯಕತ್ವ ಬದಲಾವಣೆ ಆದರೂ ಪರವಾಗಿಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಅವ್ರು ಏನಾದ್ರು ಒಂದು ತೀರ್ಮಾನ ತಗೋಬೇಕಲ್ಲ. ಅವರು ಇದರ ದಿಸ್ ವೇ ಆರ್ ದಟ್ ವೇ ಏನಾದ್ರು ಒಂದು ತೀರ್ಮಾನ ತಗೊಂಡು ಹೇಳಿದ್ರೆ ತಾನೇ ಸರ್ಕಾರಕ್ಕೂ ಒಳ್ಳೇದು, ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದು. ಇಲ್ಲ ಅಂದರೆ ಎರಡಕ್ಕೂ ನಷ್ಟನೇ. ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಸರ್, ACC ಅಧ್ಯಕ್ಷ ಕರ್ನಾಟಕದವರೇ ಆದರೂ ಯಾಕೆ ಸರ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅದನ್ನು ಅವ್ರನ್ನ ಕೇಳಬೇಕಪ್ಪ. ಪ್ರತಿ ಭಾನುವಾರ ಶನಿವಾರ ಇಲ್ಲೇ ಬರ್ತಾರೆ. ಇಲ್ಲೇ ಬಂದಾಗ ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿ ನೀವು ಅವರಿಂದ, ಯಾಕೆಂದ್ರೆ ಅವ್ರೇನು ಹೇಳ್ತಾರೆ ಅದು ಅಂತಿಮ. ಅವ್ರ ಹೈಕಮಾಂಡ್ ತೀರ್ಮಾನ ಅಂತಾರೆ ಸರ್. ಅಲ್ಲ, ಅವರೇ ಹೈಕಮಾಂಡು ತೀರ್ಮಾನ ಅಂತ ಹೇಳಿ ಸುಮ್ಮನೆ ಇನ್ನೊಬ್ಬರ ಮೇಲೆ ಹೇಳ್ಬೋದು. ಇರಲಿ, ಅವರು ಹೈಕಮಾಂಡ್ ಇದ್ದಾಗ LOP ಇವ್ರು ಕೇಳಬೇಕಾಗ್ತದೆ, ಇನ್ನೊಬ್ಬರು ಕೇಳಬೇಕಾಗ್ತದೆ. ಅಲ್ಲಿ ಹೈಕಮಾಂಡಲ್ಲಿ ಎಲ್ಲರೂ ಕೂಡ ಕನ್ಸಲ್ಟ್ ಮಾಡಿ ಅಂತಿಮವಾಗಿ ನಿರ್ಣಯ ಅವರೇ ತಾನೇ ತಗೊಳ್ಳೋರು. ಏನು ಯಾವತ್ತನ ಮೋದಿಯವರು ಜ್ಯೋತಿಷ್ಯ ಆಗಿದಾರ? ಜ್ಯೋತಿಷ್ಯ ಆಗಿದ್ರೆ ಅಲ್ಲ, ಅವರು ಹೇಳೋ ಭವಿಷ್ಯ ಹೇಳೋಗಿದ್ದಾರಲ್ಲ, ಅದಕ್ಕೇನು ಮೋದಿ ಜ್ಯೋತಿಷಿನ? ಪ್ರಧಾನಮಂತ್ರಿನ ಜ್ಯೋತಿಷಿ ಅಲ್ವಲ್ಲ ಅವರು. ಕರ್ನಾಟಕದಲ್ಲಿ ಅಹಿಂದಾನೇ ಭದ್ರವಾಗಿರ್ತಕ್ಕಂಥ ಸರ್, ಇಲ್ಲಿ ನಾಯಕತ್ವಕ್ಕೆ ಏನಾದರೂ ಕೈ ಹಾಕಿದ್ರೆ ಮುಂದೆ ಒಂದು ಅನಾಹುತ ಆಗುತ್ತೆ. ನೋಡಿ, ಅಹಿಂದ ಮಮತಾ ಬ್ಯಾನರ್ಜಿ ಅವ್ರದ್ದು ಈಗಾಗಲೇ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದಾಗಿದೆ, ಏನಾಗಿದೆ, ಹಿನ್ನಡೆ ಆಗಿದೆ. ಹಿನ್ನಡೆ ನೀವು ಚುನಾವಣೆ ಫಲಿತಾಂಶದಿಂದ ಮುನ್ನಡೆ ಹಿನ್ನಡೆ ಅಂತ ಇವತ್ತು ಆಯಮ್ಮ ಜನಾನುರಾಗಿನೇ, ಗೊತ್ತಾಯ್ತಾ? BJP ಜೊತೆ ಹೋರಾಟ ಮಾಡ್ತಕ್ಕಂಥದ್ದು ಆಯಪ್ಪ. ಇವರು ಸರ್ಕಾರ ಮತ್ತೊಂದು ಎಲ್ಲ ಸಂಪೂರ್ಣವಾಗಿ ಅಲ್ಲಿ ಹೋಗಿ ಇವರೆಲ್ಲ ಕೂತ್ಕೊಂಡು ಅವ್ರಿಗೆ ಹಿನ್ನಡೆ ಆಗಿರ್ಬೋದು ರಾಜಕೀಯವಾಗಿ. ಆದರೆ ಜನರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಏನು ಹಿನ್ನಡೆ ಆಗಿಲ್ಲ. ಇಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಸರ್, ಅಹಿಂದಾಗೆ ಹೊಡೆತ ಅದೆಲ್ಲ ಯೋಚನೆ ಮಾಡಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು. ನೋಡೋಣ, ಕೇರಳದೆಲ್ಲ ಏನೇನು ತೀರ್ಮಾನ ನೋಡಮ್ಮ, ಇವನ್ನ ಹೇಳ್ಬಿಡ್ತೀನಿ ನಿಮಗೆ. ನಾವೇನೇ ಅಂದರೂ ಕೂಡ ಇಟ್ ಈಸ್ ಓನ್ಲಿ ಅವರ್ ಒಪಿನಿಯನ್, ಗೊತ್ತಾಯ್ತಾ? ದಟ್ ಈಸ್ ನಾಟ್ ದ ಡಿಸಿಷನ್. ಅಲ್ಟಿಮೇಟ್ಲಿ ಡಿಸಿಷನ್ ವಿಲ್ ಬಿ ವೆಸ್ಟ್ ವಿತ್ ದ ಹೈಕಮಾಂಡ್ ಓನ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.